ಪಾಪ ಸಾಲಿಲ್ದಂಗೆ ಹೆಂಗ ಮನೆ ಕಟ್ಕೊಂಡೆ ಇನ್ನು ಹೆಂಗ ಆತ ದುಡ್ದು ಕಟ್ಕೊಂಡಪ್ಪ ಇನ್ನು ಮುಂದೆ ಆತನ ಮಾಡ್ಕೊಂಬಂದು ನೋಡ್ಕೆ ಬಂಡವಾಳ ಬರೋ ಅಂತದ. ಏನು ಮಾಡೋಣಮ್ಮ, ನಾನು ಅದಕ್ಕೇನೆ ಸೈಟ್ ಗಿಟ್ ಏನಾದರೂ ತಗೊಂಬನ ದುಡ್ಡು ಗಿಟ್ಟು ಕೊಡಿಕೊಂಡು ಅಂತ ಇದ್ದೀನಿ. ಏನು ಸಾಲ ಏನಿಲ್ಲ, ನಮ್ಮ ಫ್ರೆಂಡ್ ತಗೊಂಡು 50,000 ಇಸ್ಕೊಂಡಿದ್ದೆ, ಅದನ್ನು ಕೊಟ್ಟರೆ ಹೆಂಗೆ ಕೆಲಸ ಆಯ್ತಲ್ಲಮ್ಮ ಟೈಮಿಗೆ ಸರಿಯಾಗಿ ಕೆಲಸ ಆಗಿರೋದ್ರಿಂದನ ಹೆಂಗೋ ಅತ್ತ ನನಗೆ ಅನುಕೂಲ ಆಯಿತು. ಸಾಲ ಮಾಡ್ಬೇಕಾಯ್ತಿಲ್ಲ ಅಂದರೆ ಕೆಲಸ ಆಗಿರೋದ್ರಿಂದನ ಕೆಲಸ ಚೆನ್ನಾಗಿ ನಾನು ದುಡ್ಕೊಂಡು ಏನೋ ದೇವ್ರ ದಯದಿಂದನ ಸಾಲ ಇಲ್ದಂಗೆ ಮನೆ ಕಟ್ತೆ. ಸಾಲ ಇಲ್ದಂಗೆ ಮನೆ ಕಟ್ಟಬೇಕು ಅಂಬೋದು ನನಗೆ ಭಾಳ ಆಸೆ ಇತ್ತು ಕಣಮ್ಮ. ಯಾಕಂದರೆ ಹೊಸ ಮನೆಗೆ ಹೋದ್ಮೇಲೆ ನೆಮ್ಮದಿ ಇರಲ್ಲ. ಸಾಲ ಮಾಡ್ಕೊಂಡು ಹೋಗ್ಬಿಟ್ರೆ ತುಂಬ ಸಾಲ ಮಾಡಬಾರ್ದು, ಮಾಡಬೇಕು ಎಂಥವ್ರು ಸಾಲ ಮಾಡಲೇಬೇಕು. ಆದರೆ ನಮ್ಮ ಕೈಲಿ ತೀರ್ಸೋಕ್ಕಾಗದೇ ಇಲ್ದಷ್ಟು ಸಾಲ ಮಾಡಬಾರ್ದು. ಅವಾಗ ನೆಮ್ಮದಿ ಇಲ್ದಂಗೆ ಆಗುತ್ತೆ. ಮನೆಗೆ ಹೋದ್ರೂ ನೆಮ್ಮದಿ ಇಲ್ದಂಗೆ ಆಗುತ್ತೆ. ಗುಡಿಸ್ಲಾಗ್ಲಿ ನೆಮ್ಮದಿ ಇರ್ಬೇಕು ಕಣಮ್ಮ, ಅಲ್ವೇ? ನಾನು ಆ ಥರ ಯೋಚನೆ ಮಾಡಿದ್ದೆ. ಹಂಗೆಲ್ಲ ಯೋಚನೆ ಮಾಡ್ಕೊಂಡು ಅವಾಗ ಹೆದ್ರಿಕೊಂಡು ನಾನು ಯಾತು ಮಾಡ್ದಂಗಿದ್ದು ಯಾವುದೇ ಆಗಲಿ ಧೈರ್ಯವಾಗಿ ಮಾಡಬೇಕು. ದುಡಿಬೇಕು, ದುಡಿತೀವಿ ಎಂಬುದು ಧೈರ್ಯ ಇರಬೇಕು. ದುಡಿತೀವಿ ಎಂಬುದು ಧೈರ್ಯ ಇದ್ದರೆ ತೀರಿಸ್ತೀವಿ ಸಾಲ ಮಾಡಿದ್ರು. ಒಳ್ಳೆ ಮನಸ್ಸಿದ್ದು ಹಿಂಗೆ ಎತ್ತಾಗಿ ದುಡಿದ್ರೆ ದೇವರೆಲ್ಲ ಒಂದು ಕಡೆ ಕೊಳ್ಳೋದು ಮಾಡೇ ಮಾಡ್ತಾನೆ. ಪಾಪ ಸಾಲ ಮಾಡಿದ್ರು ಹೆಂಗೆ ತೀರಿಸ್ಕೋಬೋದು. ಒಟ್ಟಿನಲ್ಲಿ ಆಸ್ತಿ ಇದ್ದಷ್ಟು ಕಾಲು ಸಾಸ್ಬೇಕಪ್ಪ. ಈಗ ಏನೋ ಒಂದು ಮನೆ ಕಟ್ಟಿರೇನೋ ಒಂದು 5-6 ಲಕ್ಷ ಬೇಡ, ಒಂದು 10 ಲಕ್ಷ 10 ಲಕ್ಷದ ಒಳಗಿರ್ಬೇಕಪ್ಪ. 10 ಲಕ್ಷದ ಮ್ಯಾಲಾದರೆ ಆಳೆ ತೀರ್ಸೋದು ಬೋಲ್ ಕಷ್ಟ ಆಗುತ್ತೆ ಸಾಲ. ಅಂದರೆ ನೆಮ್ಮದಿರಲ್ಲ ಕಣಪ್ಪ, ಬರೀ ಬಡ್ಡಿ ಕಟ್ಟೋದು ಸಾಲ ಕಟ್ಟೋದು. ಹೊಸ ಮನೆಗೆ ಹೋದ್ಮೇಲೆ ನೆಮ್ಮದಿ ಬೇಕು ಅಂತಂದರೆ ನಾವು ಸಾಲ ಮಾಡ್ದಂಗೆ ಮನೆ ಕಟ್ಬೇಕು ಪಾಪ. ಸುಮ್ಮನೆ ಟೌನ್ಗಳಿಗೆ ಸೈಟ್ ಸೈಟ್ ತಗೊಂಡ್ರೆ ರೇಟ್ ಆಗ್ತದೆ ದಿನಕ್ಕೂ. ಸೈಟ್ ಇಲ್ಲಾಂದ್ರೆ ಒಂದಿಟ್ಟು ಹೊಲ ಏನು ಐತಪ್ಪ, ನೀವೇ ಕೆಲಸ ಐತೆ, ನೀವೇನು ಹೊಲ ಹೋಗಲ್ಲ, ಹೊಲ ಮಾಡಲ್ಲ, ಸಾಕಿರೋ ಹೊಲನೇನೆ ಹೆಂಗೆ ತಾಂಡ್ ಬಿಟ್ಕೊಂಡ್ರೆ ಹೊಲನೂ ಅನ್ಕೂಲನೇ. ಯಾರೇನು ಕೊಡಾರಿಲ್ಲ ಅಂದ್ರೆ ನಮ್ಮೂರಾಗ ಹೊಲ ಕೊಡಾರ ಯಾರೂ ಇಲ್ಲ ಹೊಲ ತಕ್ಕಮಕ್ಕಿ. ನಾನು ಅದೇ ಅಂದ್ಕೊಂಡಿದ್ದೀನಿ ಕಣಮ್ಮ, ಸೈಟ್ ತಗೊಂಬನ ಅಂತೇಳಿ. ಸದ್ಯಕ್ಕಾಗಲ್ಲ, ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಏನಾದರೂ ದುಡ್ಡು ಏನಾದರೂ ಕೂಡಿದ್ರೆ ಸೈಟ್ ಗಿಟ್ ತಗೊಂತೀನಿ, ಸೈಟ್ ತಗೊಂಡು ಬಿಡ್ಕೊಂತೀನಿ. ಮುಂದೆ ಯಾವಾಗನ ರೇಟ್ ಆಗ್ತಿರ್ತಾವೆ ಅಷ್ಟೇ. ಏನು ಮಾಡ್ಸಿಕ್ಯಪ್ಪ ಪಾಪ, ನೆಕ್ಲೆಸು ಅವು ಮಾಡಿಸು ಪಲ್ಲಂಗಿ. ಒಡವೆನೂ ರೇಟ್ ಆಗ್ತಾ, ಬಂಗಾರನು ದಿನಕ್ಕೂ ರೇಟ್ ಆಗ್ತಾ ಇರುತ್ತೆ. ಅದಕ್ಕೇನೆ ಪಲ್ಲಂಗೆ, ನೆಕ್ಲೆಸು, ಹಾರ, ಬಾಳೆ ಇಂಥವೆಲ್ಲ ಮಾಡ್ಸಿಕ್ಯ. ಎಲ್ಲ ಸ್ಯಾನೆ ರೇಟ್ ಆಗ್ತಾ ಹೋಗ್ತಾ ಇನ್ನು ಮುಂದೆ ಸ್ಯಾನೆ ರೇಟ್ ಆಗುತ್ತೆ. ಅದಕ್ಕೇನೆ ಮಾಡ್ಸಿಕ್ಯ ಪಾಪ. ಏನೋ ತಾಯಿ ಮಗ ಇಬ್ರು ಮಾತಾಡ್ತಾ ಕೂತ್ಕೊಂಡಿದ್ರಲ್ಲ ರತ್ನಮ್ಮ. ಏನಿಲ್ಲ ಕಣಲ್ಲ ತಕಯ್ಯ, ಹಿಂಗೆ ಸುಮ್ಮನೆ ಕೂತ್ಕೊಂಡಿದ್ವಿ. ನಾನು ನನ್ನ ಮಗ ಕುರಿ ಮರಿ ಒಂದಿಟ್ಟು ಸೊಪ್ಪು ಕಟ್ಟಿ ಕೂತ್ಕೊಂಡ್ವಿ. ನೋಡಮ್ಮ, ಹಿಂಗೆಲ್ಲ ಇದ್ರು ನೀವು ಇಷ್ಟೊಂದೆಲ್ಲ ವಾಸಮನೆ ಕಟ್ಕೊಂಡು ನಿಮ್ಮ ಮಗ ಗೌರ್ಮೆಂಟ್ ಕೆಲಸದಾಗಿದ್ರು ಒಂದು 5 ಕುರಿ ಮರಿ ಆಗ್ಲಿಲ್ಲ ಕಟ್ಕೊಂತೀರ ಅಲ್ಲೇ. ಬೋಲು ಚೆನ್ನಾಗಿ ನೋಡ್ಕೊಂತೀರಮ್ಮ ನೀವು. ನಾವೊಂದು ಎಮ್ಮೆ 5 ಕುರಿ ಮರಿ ಯಾವಾಗಲೂ ಇರ್ತೈತಿ. ಹಿಂಗೆ ಸಣ್ಣಕ್ಕಾದ್ರೂ ನಾನು ಮೇಯ್ಸ್ಕೊಂಬತ್ತೀನಿ ಹೊಡ್ಕೊಂಡು ಹೋಗಿ, ಇಲ್ಲ ಕೂಲಿಪಾಲಿ ಹೋಗಿ ತಕ್ಕಾದ್ರೆ ಹೊಡ್ಕೊಂಡು ಹೋಗ್ತೀವಿ. ನಾವೇನು ಹಂಗೇನೆ 5 ಕುರಿ ಮರಿ ತಂದು ಸಾಕೋದ್ರಿಂದ 8 ಲಾಭ ಗೊತ್ತೇ. ಘನವಾಗಿ ಒಂದು 5,000 ರೂಪಾಯಿ 6,000 ರೂಪಾಯಿ ಮರಿ ತಗೊಂಬಂದು ನಾನು 25,000 30,000 ಗಟ್ಲೆನೆ ಮಾರಿದ್ದೀನಿ. 25,000 ಒಂದೊಂದು ಮಾರಿದ್ದೀನಿ ಪಟ್ಲಿ ಮರಿನ ಮೊನ್ನೆ. ಚೆನ್ನಾಗಿ ಒಳ್ಳೆ ಲಾಭ ಐತೆ, ಮಾರ್ಬೋದು. ಸಣ್ಣ ಪಟ್ಲಿ ಮರಿಗಳು ತಂದು ದೊಡ್ಡವಾಗ ತಕ ಮೇಯಿಸಿ ಅಂದ್ರೆ ಕಷ್ಟ ಐತೆ ಕಾಪಾಡೋದು. ಕಷ್ಟ ಬೀಳ್ದಲ್ಲಿ ಯಾವ್ದು ಬರುತ್ತೆ ಹೇಳಲ್ಲ ತಕಯ್ಯ, ಯಾವುದು ಬರಲ್ಲ. ಒಂದು 25,000ಕ್ಕೆ ಮಾರಿದ್ದೀನಿ ಹೊಸ ಕಿವಿ ಓಲೆ. ನಾನು ತಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ ಲತಾಂಟಿಗೆ. ನನ್ನ ಗಂಡಗೆ ಕ್ವಾಲ್ಚೇನ್ ಮಾಡ್ಸಿದ್ದೀನಿ ಅಂತ ತೋರಿಸ್ತು ಲತಾಂಟಿ. ನಾನು ತೋರಿಸ್ತೀನಿ. ನಾನು ಕಿವಿ ಕಿಕ್ಕೆಮ್ಮವ ತಗೊಂಬಂದಿದ್ದೀನಿ ಅಂತ ನಾನು ಲತಾಂಟಿಗೆ ತೋರಿಸ್ತೀನಿ. ಲತಾಂಟಿ ಬಾ ಇಲ್ಲಿ ಬಾ, ನಾನು ನಿಮ್ಮ ಮನೆ ಹತ್ರಕ್ಕೆ ಹೋಗಿದ್ದೆ. ಬಾ ಈ ಕಿವಿ ಓಲೆ ತಂದೆ ನೋಡ್ಬಾ. ಅಂತ ಕಿವಿ ಕಿಕ್ಕೆಮ್ಮವ ತಂದವಳಂತೆ. ನೋಡ್ತೀನಿ ಅಮೃತ್ ನಮ್ಮ ನೋಡಗ ಹೊಸ ತಗೊಂಬಂದೇನು. ಎಷ್ಟು ಗ್ರಾಮ ಇದ್ದಾವೆ ನೋಡಿ, ಚೆನ್ನಾಗಿದ್ದಾವ. ಎಷ್ಟು ಗ್ರಾಮ ಇದ್ದಾವೆ, ಎಷ್ಟು ಕೊಡ್ಬೋದು ಹೇಳಿ ನೋಡೋಣ. ಬಂಗಾರ ಅದು ಹೆಂಗಮ್ಮ, ನಾವು ಹೇಳೋಕ್ಕಾಗುತ್ತೆ ಕಣ್ಣಂಗೆ ನೋಡಿ. ಅದೆಲ್ಲ ಹೇಳೋಕ್ಕಾಗಲ್ಲ. 8 ಗ್ರಾಮ್ ಇದ್ದಾವಮ್ಮ, ನನಗೇನೋ ಗೊತ್ತಿಲ್ಲ. 5 ಗ್ರಾಮ ಇದ್ದಾವೆ. ಎಷ್ಟಾಗೈತೆ? 8 ಆಗೈತಮ್ಮ. 8 ಇತ್ತು ಬಂಗಾರದ ರೇಟು ಏನು ಎತ್ತ 70-72 ದುಡ್ಡು ಆಯ್ತು. ಚೆನ್ನಾಗಿದ್ದಾವೆ. ಚೆನ್ನಾಗಿದ್ದಾವಮ್ಮ, ಚೆನ್ನಾಗಿದ್ದಾವೆ ಹೇಳು. ಚೆನ್ನಾಗಿದ್ದಾವೆ, ಭಾಳ ಚೆನ್ನಾಗಿದ್ದಾವೆ. ನಾನು ತಗೊಂಬಂದೆ, ಎಲ್ಲರೂ ತಗೊಂಬಂದವ್ರು ಏನು ಅಂತೇಳಿ ನಾನು ತಗೊಂಬಂದಿದ್ದೀನಿ. ಇನ್ನು ಸರನು ಮಾಡಕ್ಕೆ ಹಾಕಿದ್ದೀನಿ. ಸರನೂ ಬಿಡಿಸ್ಕೊಂಬರ್ಬೇಕು. ಸರ 2 ಸರ ಹಾಕಿದ್ದೀನಿ, ನೆಕ್ಲೆಸ್ ಹಾಕಿದ್ದೀನಿ. ನಾನು ಒಂದ್ಕೊಂದು ಒಡವೆ ಮಾಡಿಸ್ಕೊಂತೀನಿ. ಬೋಲ್ ಚೆನ್ನಾಗಿ ದುಡ್ಡು ಮಾಡಿದ್ಯಮ್ಮ ಹಂಗಾರೆ. ಸರ ನೆಕ್ಲೆಸ್ ಎಲ್ಲ ಹಾಕಿದ್ಯಾ ಅಂದಮೇಲೆ ಹೆಂಗ ಬಿಡು. ಮಾಡಿಸ್ಕೋಬೇಕಮ್ಮ ಬುದ್ಧಿವಂತರಾಗಿ. ಇನ್ನಲ್ಲಿ ಭಾಗ್ಯಂಟಿಗೆ ತೋರಿಸ್ಕೊಬತ್ತೀನಿ. ಆಗ ಅಲ್ಲಿ ನಿಂತ್ಕೊಂಡೈತೆ ನಮ್ಮ ಅಮ್ಮ ಇಂತಾಗೇನೋ ಮಾತಾಡ್ತಾ ಭಾಗ್ಯಂಟಿಗೆ ತೋರಿಸ್ಕೊಬತ್ತೀನಿ ತೈ. 3 ಗ್ರಾಮ್ನ ಕಿವಿಗಳ ತಂದವಳೆ. ರಾಮ 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 ರಾಮ, ಏನು ಎಲ್ಲರಿಗೂ ತೋರಿಸಿದ್ದೆ ಅಲ್ಲ ಕಣ ರತ್ನಮ್ಮ. ಅಲ್ಲ ಏನೋ ಒಂದು 3 ಗ್ರಾಮ್ನ ಕಿವಿ ಕಿಕ್ಕೆಮ್ಮ ತಂದವಳೆ. ಅವನೇನು ಎಲ್ಲರಿಗೂ ತೋರಿಸ್ತಾಳೆ. ತೋರಿಸ್ಲಿ, ಅವ್ರಿಗಂಗೆ ಖುಷಿ ಹೆಣ್ಮಕ್ಳಿಗೆ, ಏನು ಮಾಡೋಕ್ಕಾಗಲ್ಲ. ನೀವು ಬೇರೆ ಇಲ್ಲಿ ಕೂತ್ಕೊಂಡಿದ್ರಲ್ಲ ಅದಕ್ಕೆ ಹೇಳಿದ್ದು ದೊಡ್ಡದಾಗಿ. ನಾನು ಏನೋ ದೊಡ್ಡಗೆ ಏನೋ ಸಾಧನೆ ಮಾಡಿದ್ದೀನಿ ಅಮ್ಮಂಗೆ. ಅವನ್ನ ಎಲ್ಲರಿಗೂ ತೋರಿಸ್ತಾಳೆ. ಆಮೇಲೆ 2 ಗ್ರಾಮ್ 3 ಗ್ರಾಮ್ ಇದ್ದಾವೆ ಇಟ್ಟಿಟ್ಟು. ಅವಳು ಜೀವಿತ ದುಡ್ಡು ಇಸ್ಕೊಂಡಿದ್ಲ ಅಂತ ಅಂದ್ಕೊಟ್ಟ 60,000 ರೂಪಾಯಿನ ಒಂದು 30-40 ಸಾವಿರ ರೂಪಾಯಿನ ತೊಂದವಳೆ. ಅವನ್ನ 70,000 ಆಯ್ತು ಅಂತಾಳೆ. ಎಲ್ಲರೂ ತಗೋ ಮಂಗಲೇ ಸರ ಹಾಕಿ ಬಂದೆ.
ಇನ್ನಿ ಬಿಡಿಸ್ಕೊಂಬರ್ಬೇಕು ಎಲ್ಲ ಒಡವೆ ಮಾಡಿಸ್ಕೊಂತೀನಿ ಅಂತೇಳಿ ಸುಮ್ಮನೆ ಸುಳ್ಳು ಹೇಳ್ತಾಳೆ ಎಲ್ಲಾರ ತಗೋ. ನಮ್ಮ ಯಾರು ಕಂಡವ್ರೆ ಅಲ್ಲ ತಮ್ಮ, ನಾವೊಬ್ರು ಸುದ್ದಿ ಹೋಗಲ್ಲ ಕಣಮ್ಮ, ಏನನ್ನ ಮಾಡ್ಕೊಂಬ್ಲಿ ಬಿಡ, ಮತ್ತೆ ಅವ್ರು ಅಡ್ವೆ ಅವ್ರು ಹೊಸ್ತ ಮತ್ತೆ ನಾವೇನು ಹಿಂಗೆ ಕೊಡಂಗಿಲ್ಲ ಏನಿಲ್ಲ, ಸುಮ್ಮನೆ ಯಾಕತ್ತ ನಾವೇನು ಹಿಂಗಮ್ಮ, ನಾವು ಯಾರ ಬಗ್ಗೆನೂ ಒಟ್ಟಿರ್ಕಮಲ್ಲ, ಯಾರ ಬಗ್ಗೆನೂ ನಾವು ಯಾರ ಬಗ್ಗೆ ಯಾರಿಗೂ ನಾವು ಕೆಟ್ಟದ್ದು ಬಯಸಲ್ಲ, ಯಾರಿಗೂ ನಾವು ಇದು ಮಾಡಕ್ಕೆ ಹೋಗಲ್ಲ. ಏನ ಬಿಡು ನಾವೇನು ಕೊಡಂಗಿಲ್ಲ ಇಕ್ಕಂಗಿಲ್ಲ ಏನಿಲ್ಲ, ಅವ್ರ ದುಡ್ಡು ಅವ್ರ ಕಾಸು ಹೊತ್ಲಾಗೆ ಹಂಗಾತ ಅಂತೇಳಿ ನಾವೇನೇನು ಯಾರಿಗೇನು ಇದು ಮಾಡಲ್ಲ. ಅವ್ರ ಅಮ್ಮನ ಮುಂದೆ ಹೋಯ್ಯವೆ, ಅಲ್ಲಿ ಪದ್ಮ ಕುತ್ಕೊಂಡು ಅವಳೆ ಪದ್ಮನ ಬಗ್ಗೆಮ್ಮ ಕುತ್ಕೊಂಡು ಮಾತಾಡ್ತಾ ಇದ್ರೆ ಇನ್ನು ಅಲ್ಲಿ ತೋರ್ಸಕ್ಕೆ ಕಾಂಡಗಳು ನೋಡಮ್ಮ. ಇನ್ನೇನ ಸ್ವಾತಿ ಕೆಲ್ಸಕ್ಕೆ ಹೋಗುತ್ತೆ ಅಂದ್ರೆ ಗ್ರೇಟ್, ಇನ್ನೊಬ್ರು ಯಾರನ್ನಾಗಿದ್ರೆ ನನ್ನ ಕೈಲಿ ಆಗಲ್ಲ ಬರಲ್ಲೇನು ಪದ್ಮಮ್ಮ. ಅಮ್ಮ ನಾನು 9 ತಿಂಗಳು ತನಕ ಹೋಗ್ತೀನಿ ಕಣಮ್ಮ ಅಂತ ಅವಳು, ಅಲ್ಲಿ ಸ್ಯಾಲ್ರಿ ಕೊಡ್ತಾರೆ, 9 ತಿಂಗಳು ತನಕ ಹೋದ್ರೆ 6 ತಿಂಗಳು ಸಂಬಳ ಹಾಕ್ಕೊಡ್ತಾರೆ. ಅದಕ್ಕೆ ಅವಳು 9 ತಿಂಗಳು ತನಕ ಹೋದ್ರೆ ಸಂಬಳ ಬರುತ್ತೆ ಅಂತ. ಅಯ್ಯೋ ನಮ್ಮ ಸ್ವಾತಿಗಂತ ಇವಾಗ ದುಡಿಯೋದು ಬೋಲ್ ಆಸೆ ಬಂದ್ಬಿಟ್ಟೈತೆ ಕಣ. ಬಗ್ಗೆ ಕೈ ಏನೋ 5 ತಿಂಗಳಿಗೆ ಬಿಟ್ಟು ಹೋಗ್ತಾಳೋ ಏನೋ ಗೊತ್ತಿಲ್ಲ ದುಡಿಯೋಕ್ಕೆ ಹುಡುಗರನ್ನ. ಅಂದರೆ ದುಡಿಬೇಕು, ಹೇಳಮ್ಮ ಕೈ ಕಾಲು ದಿಂಗಿದ್ದ ದುಡ್ಕೊಂಡಿದ್ದೇನೆ ತನಾಗ್ಲಿ ಮಾಡ್ಬೇಕಂದ್ರೆ ದುಡ್ಡು ಇರಬೇಕು. ಭಾಗ್ಯಂಟಿ ಭಾಗ್ಯಂಟಿ ಬಾಯಿಲಿ ಭಾಗ್ಯಂಟಿ. ಓ ಮುತ್ತುನಿ ಏನೋ ಮುತ್ತು ನೋಡಿ ಭಾಗ್ಯಂಟಿ, ಈಗ ಕಿವಿಕೆ ಮಾತಂದಿದ್ನಿ 5 ಗ್ರಾಮ್ ಇದ್ದಾವೆ 70,000 ಆಯಿತು. ನೋಡಲ್ಲಿ ಹೆಂಗಿದ್ದಾವೆ, ಚೆನ್ನಾಗಿದ್ದಾವೆ. ಚೆನ್ನಾಗಿದ್ದಾವಮ್ಮ, ಚೆನ್ನಾಗಿದ್ದಾವೆ. ಹೆಂಗ ಬಿಡತ್ತೆ, ಹೆಂಗ ತಾಂಡಲ್ಲ ಅಂತೀನಿ. ಹಂಗೆ 2 ಎಳೆ ಸರ ಹಾಕಿ ಬಂದೈದ್ನಿ, ಒಂದು ನೆಕ್ಲೆಸ್ ಹಾಕಿ ಬಂದೈದ್ನಿ, ಹಿಂಗೆ ಒಂದ್ಕೊಂಡು ಒಡವೆ ಮಾಡಿಸ್ಕೊಂತೀನಿ ಭಾಗ್ಯಂಟಿ ಪಟ್ಟು. ನಾನು ಮೊನ್ನೆ ಅಕ್ಷಯ ತೃತೀಯ ಐತಂತ ಅವತ್ತು ಅಂದರೆ ಒಳ್ಳೇದು ಅಂತ ನಾನು ತಗೊಂಬಂದೆ. ಚೆನ್ನಾಗಿದ್ದಾವೆ ಹಂಗೆ ನೋಡು ಡಿಸೈನ್ ಎಲ್ಲರೂ ಹಂಗೆ ಅಂದ್ರೆ ಯಪ್ಪ ಈ ಕೆರೆಗೆಲ್ಲ ಎಷ್ಟು ಚೆನ್ನಾಗಿದೆ ಮುತ್ತು, ಡಿಸೈನ್ ಮಾತ್ರ ಭಾಳ ಚೆನ್ನಾಗಿದ್ದಾವೆ ಅಂದ್ರಿ ಎಲ್ಲರೂ ಹಂಗೆ ಅಂದಿದ್ದೆ ಕಣ ಭಾಗ್ಯಂಟಿ. ಡಿಸೈನ್ ಮಾತ್ರ ಬೊಲ್ ಚೆನ್ನಾಗಿದ್ದಾವೆ, ಚೆನ್ನಾಗಿರೋ ಡಿಸೈನ್ ತಗೊಂಬಂದಿದ್ಯಾ ಮುತ್ತು ಅಂತೇಳಿ ಎಲ್ಲರೂ ಹಂಗೆ ಅಂದಿದ್ದು. ಯಾವತ್ತ ಅಂಬಂದೈತೆ ಎಲ್ಲ ಮುಂದೆ ಬಿಲ್ಡಪ್ ಕೊಡಕ್ಕೆ ಬಂದೈತಿ. ಅಬ್ಬಾ ಇವಳಿಂಗೆ ಅಂತಾಳೆ ಏನು ಅದೇನು ಎಲ್ಲೋ 2 ಗ್ರಾಮ್ 3 ಗ್ರಾಮ್ ಒಂದಿಟ್ಟು ಒಡವೆ ತಗೊಂಬಂದಿರೋದ ಊರೆಲ್ಲ ತೋರಿಸ್ತಾಳೆ. ಈಗ ಲತಾಂಟಿ ನೋಡ್ತಾ, ಲತಾಂಟಿ ನಂಗೆ ಅಂತ ಬೋಲ್ ಚೆನ್ನಾಗಿದ್ದಾವೆ ಅಂತು. ಹೀಗೆ ಅಲ್ಲೆಲ್ಲನ ನೋಡಿದ್ರು ಜನ, ಎಲ್ಲರೂ ನೋಡಿದ್ರು ಎಲ್ಲ ಎಷ್ಟು ಚೆನ್ನಾಗಿದ್ದಾವೆ ಅಂತ ಅಂದ್ರೆ ಡಿಸೈನ್ ಚೆನ್ನಾಗಿದ್ದಾವೆ ಭಾಗ್ಯಂಟಿ. ಚೆನ್ನಾಗಿದ್ದಾವೆ, ಭಾಳ ಚೆನ್ನಾಗಿದ್ದಾವೆ ಬಿಡು, ಚೆನ್ನಾಗಿದ್ದಾವೆ. ತಡಿ ಬತ್ತೀನಿ ಇಲ್ಲಿ ನಾನು ನೋಡೋರು ಯಾರೋ ಒಬ್ರು ಇದ್ರು ತೋರಿಸ್ಕೊಂಬತ್ತೀನಿ. ಏನೋ 2 ಗ್ರಾಮ್ 3 ಗ್ರಾಮ್ ಬಂಗಾರ ತಂದವಳೆ, 5 ಗ್ರಾಮ್ ಇದಾವೆ ಅಂತ ಎಲ್ಲಾರ್ಗು ತೋರಿಸ್ತಾಳಲ್ಲೇ ಪದ್ಮಮ್ಮ. ಈಗೇನು ತೊಲ್ಗಟ್ಲೆ ಬಂಗಾರ ತಕೊಂಡು 3 ತೊಲ್ಗಟ್ಲೆ ಬಂಗಾರ ತಕೊಂಡು ಬಚ್ಚಿಕೊಂಡು ಇಕ್ಕೊಂತಾರೆ. ಒಬ್ರಿಗೆ ತೋರಿಸಲ್ಲ, ಒಟ್ಟು ಜನ ಕೊಂಡು ಕಿಸ್ರು ಅಂತ ಯಾರಿಗೂ ತೋರ್ಸಕ್ಕೆ ಹೋಗಲ್ಲ. ಅಂಥದ್ರಾಗೆ ಅವಳು ಏನೋ 2 ಗ್ರಾಮ್ 3 ಗ್ರಾಮ್ ಬಂಗಾರ ತಂದು ಎಲ್ಲಾರ್ಗು ತೋರಿಸ್ತಾಳೆ ಕಣಿ. 10,000 ರೂಪಾಯಿ ನಿಂತ್ಕೊಂಡೆ 1,000 ರೂಪಾಯಿ ಇದ್ರೆ ಹಂಗೆ ಯಾರ್ಯಾರಿಗೂ ಸುಮ್ಮನೆ ತೋರಿಸೋದು ಅದು ಮಾಡೋಣ ಹಂಗೆ. ಮತ್ತೆ ಸುಮ್ಮನೆ ತೋರ್ಸೋದು ಅದು ಮಾಡಬಾರ್ದು, ಸುಮ್ಮನೆ ಇರೋಣ ಅಂಬಲ್. ತಕೊಂಡವಳೆ ಗೌರವಾಗಿ ಇಕ್ಕಬೇಕಮ್ಮ, ಅದಕ್ಕೆ ಯಾರಿಗಾನ ಬರಂಗೈತಿ. ಇಲ್ಲಿ ನಮ್ಮನ್ನು ತೋರ್ಸಕ್ಕೆ ಬಂದವಳೆ ನೋಡಲಿ ಅಂತ, ಒಡವೆ ಪಡವೆ ತಂದವಳೆ ಅಂತಂದರೆ ಸೆನಕ್ಕೆ ಹಾಕ್ತಾಳೆ ನಮ್ಮಮ್ಮ ಅಂತ. ನಾವ್ಯಾತ ಸೆನಕ್ಕೆ ಅದೇ ಅವಳ್ತಾಗಿ ಎಷ್ಟಕ್ಕೆ ಇರ್ಬೇಕು ಅಷ್ಟಕ್ಕೆ ಇರ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲ ಮುತ್ತು 2 ಗ್ರಾಮ್ 3 ಗ್ರಾಮ್ ಬಂಗಾರ ತಗೊಂಬಂದು 5 ಗ್ರಾಮ್ ಅಂತೇಳಿ ಎಲ್ಲಾರು ತಗೋರು ತುಂಬ ತೋರಿಸ್ಕೊಂಡು ಓಡಾಡ್ತಾನೆ. ಈಗೇನು ಹಂಗೇನೆ ಎಲ್ಲ ಮಸ್ತಾಗಿ ತಗೊಂತಾರೆ, ತೋರಿಸ್ಕೊಂಬಂಗೆ ಎಷ್ಟು ಚೆನ್ನಾಗಿ ಬಚ್ಚಿಕೊಂಡು ಹೆಂಗೆ ಇಕ್ಕೊಂತಾರೆ. ಆದರೆ ಇವಳಿಗೆ ಒಂದು ಸ್ವಲ್ಪನೂ ಬುದ್ಧಿ ಇಲ್ಲ. ಊರೆಲ್ಲ ತೋರಿಸ್ಕೊಂಡು ಓಡಾಡ್ತಾಳೆ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.